ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 29. ತಸ್ಯೈವಂ ಮೇ ಅನುರಕ್ತಸ್ಯ ಪ್ರಶ್ರಿತಸ್ಯ ಹತೈನ ಸಹ ಶ್ರದ್ಧಾನಸ್ಯ ಬಾಲಸ್ಯ ದಾಂತಸ್ಯಾನುಚರಸ್ಯ ಚ. ಅನುವಾದ: ನಾನು ಆ ಮಹರ್ಷಿಗಳನ್ನು ತುಂಬ ಹಚ್ಚಿಕೊಂಡಿದ್ದೆ. ನನ್ನ ನಡತೆ ಸೌಮ್ಯವಾದದ್ದಾಗಿತ್ತು. ಆ ಮಹರ್ಷಿಗಳ ಸೇವೆಯಿಂದ ನನ್ನ ಪಾಪಗಳೆಲ್ಲ ಪರಿಹಾರವಾದವು. ನನ್ನ ಹೃದಯದಲ್ಲಿ ಅವರ ಬಗ್ಗೆ ದೃಢವಾದ ಶ್ರದ್ಧೆ ಬೆಳೆಯಿತು. ನಾನು ಇಂದ್ರಿಯಗಳನ್ನು ಅಧೀನವಾಗಿಸಿಕೊಂಡಿದ್ದೆ. ಕಾಯ ಮನಸ್ಸುಗಳೆರಡರಿಂದಲೂ ನಾನು ಅವರನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದೆ. ಪರಿಶುದ್ಧ ಭಕ್ತನ ನೆಲೆಗೆ ಏರಬೇಕೆನ್ನುವ ಭಾವಿ ಭಕ್ತನಿಗೆ ಇರಬೇಕಾದ ಅಗತ್ಯವಾದ ಅರ್ಹತೆಗಳು ಇವು. ಅಂತಹ ವ್ಯಕ್ತಿಯು ಸದಾ ನಿಜ ಭಕ್ತರ ಸಹವಾಸವನ್ನು ಮಾಡಬೇಕು. ಶುದ್ಧ ಭಕ್ತರಿಂದ ಉಪದೇಶವನ್ನು ಪಡೆಯಬೇಕಾದಲ್ಲಿ ತಾನು ಸ್ವತಃ ಸರಳನೂ ಸೌಮ್ಯ ಸ್ವಭಾವದವನೂ ಆಗಿರಬೇಕು. ಶುದ್ಧ ಭಕ್ತನು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡಿರುತ್ತಾನೆ. ದೇವರು ಎಲ್ಲದಕ್ಕೂ ಪರಮಸ್ವಾಮಿ ಎನ್ನುವುದನ್ನು, ಉಳಿದವರೆಲ್ಲ ಅವನ ಸೇವಕರು ಎನ್ನುವುದನ್ನು ತಿಳಿದಿರುತ್ತಾನೆ. ಲೌಕಿಕ ಸಹವಾಸದಿಂದ ಸಂಗ್ರಹಗೊಂಡಿದ್ದ ಪಾಪಗಳೆಲ್ಲವೂ ಇಂತಹ ಶುದ್ಧ ಭಕ್ತರ ಸಹವಾಸದಿಂದ ಮಾತ್ರ ಪರಿಹಾರವಾಗುತ್ತವೆ. ಶ್ಲೋಕ 30. ಜ್ಞಾನಂ ಗುಹ್ಯತಮಂ ಯತ್ತತ್ ಸಾಕ್ಷಾತ್ ಭಗವತೋದಿತಂ ಅನ್ವವೋಚನ್ ಗಮಿಷ್ಯಂತಃ ಕೃಪಯಾ ದೀನವತ್ಸಲಾಃ. ಅನುವಾದ: ದೀನರ ಬಗ್ಗೆ ತುಂಬ ಕರುಣೆಯುಳ್ಳ ಆ ಭಕ್ತಿ ವೇದಾಂತರು ಹೊರಡುತ್ತಿರುವಾಗ ನನ್ನನ್ನು ಅನುಗ್ರಹಿಸಿದರು. ಸ್ವತಃ ದೇವೋತ್ತಮ ಪುರುಷನು ಉಪದೇಶಿಸಿದ ಅತ್ಯಂತ ರಹಸ್ಯ ವಿಷಯವನ್ನು ನನಗೆ ಉಪದೇಶಿಸಿದರು. ಶುದ್ಧ ವೇದಾಂತಿಯು ಅಥವಾ ಭಕ್ತಿ ವೇದಾಂತನು ಸ್ವತಃ ಭಗವಂತನಿಂದ ಪಡೆದ ಉಪದೇಶಕ್ಕೆ ಅನುಸಾರವಾಗಿಯೇ ತನ್ನ ಅನುಯಾಯಿಗಳಿಗೆ ಉಪದೇಶ ಮಾಡುತ್ತಾನೆ. ಜನರು ಭಗವಂತನನ್ನು ಮಾತ್ರವೇ ಅನುಸರಿಸಬೇಕೆಂದು ಸ್ವತಃ ಅವನೇ ಭಗವದ್ಗೀತೆ ಮತ್ತು ಇತರ ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಭಗವಂತನೇ ಎಲ್ಲದರ ಸೃಷ್ಟಿಕರ್ತ, ಪಾಲಕ ಮತ್ತು ಸಂಹಾರಕ. ಪ್ರಕಟವಾಗಿರುವ ಸೃಷ್ಟಿಯೆಲ್ಲವೂ ಅವನ ಅಪೇಕ್ಷೆಯಿಂದಾಗಿಯೇ ಅಸ್ತಿತ್ವ ಪಡೆದಿವೆ. ಅವನ ಇಚ್ಛೆಯಿಂದಲೇ ಈ ಸೃಷ್ಟಿ ಕೊನೆಗೊಳ್ಳುತ್ತದೆ. ಆಗ ಭಗವಂತನು ತನ್ನ ಎಲ್ಲ ಪರಿಕರಗಳೊಂದಿಗೆ ತನ್ನ ಶಾಶ್ವತ ಧಾಮದಲ್ಲಿ ಉಳಿದಿರುತ್ತಾನೆ. ಸೃಷ್ಟಿಗೆ ಮುಂಚೆಯೂ ಅವನು ತನ್ನ ಶಾಶ್ವತ ಧಾಮದಲ್ಲಿ ಇದ್ದನು. ಪ್ರಳಯದ ನಂತರವೂ ಅವನು ಅಲ್ಲಿಯೇ ಇರುವನು. ಅವನು ಸೃಷ್ಟಿಯಾದ ಜೀವಿಗಳಲ್ಲಿ ಒಬ್ಬನಲ್ಲ, ಅವನು ಅಲೌಕಿಕವಾದವನು. ಅರ್ಜುನನಿಗೆ ಗೀತೋಪದೇಶವನ್ನು ಮಾಡುವುದಕ್ಕೆ ಬಹಳ ಹಿಂದೆಯೇ ಸೂರ್ಯದೇವನಿಗೆ ಆ ಉಪದೇಶವನ್ನು ನೀಡಲಾಗಿತ್ತು. ಆದರೆ ಕಾಲಕ್ರಮೇಣ ತಪ್ಪಾಗಿ ನಿರ್ವಹಣೆಗೊಂಡಿದ್ದರಿಂದ ಅದು ಭಗ್ನವಾಯಿತು. ಅರ್ಜುನನು ಸ್ವಾಮಿಯ ಪರಿಪೂರ್ಣ ಭಕ್ತನೂ ಮತ್ತು ಸ್ನೇಹಿತನೂ ಆದುದರಿಂದ ಮತ್ತೆ ಅವನಿಗೆ ಈ ಉಪದೇಶವನ್ನು ನೀಡಲಾಯಿತು. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಕ್ತರು ಮಾತ್ರವೇ ಭಗವಂತನ ಉಪದೇಶವನ್ನು ಗ್ರಹಿಸಬಲ್ಲರು, ಬೇರೆಯವರಿಗೆ ಅದು ಸಾಧ್ಯವಿಲ್ಲ.